ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಇದೀಗ ಬಿಎಸ್ಎಫ್ ಮುಖ್ಯಸ್ಥರು 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಘಾಟ್ ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಭೇಟಿ ಹಾಗೆ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಗಡಿ ಭಾಗದಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಒಂದು ಕಡೆ ನಿನ್ನೆ ರಾತ್ರಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಅದಕ್ಕೆ ನೀವು ಕಾಲ್ ತೆರೆದು ಜಗಳಕ್ಕೆ ಬಂದ್ರೆ ತಕ್ಕ ಉತ್ತರವನ್ನ ಭಾರತ ಕೂಡ ಕೊಡುತ್ತೆ ಅನ್ನೋ ಖಡಕ್ ಸಂದೇಶವನ್ನ ಭಾರತೀಯ ಭೂಸೇನೆ ಹಾಗೆ ನೌಕಾಸೇನೆಗೆ ಆಲ್ರೆಡಿ ನೀಡಿದೆ. ಅದಾದ ನಂತರದಲ್ಲಿ ಪಾಕಿಸ್ತಾನ ಕೊಂಚ ತಣ್ಣಗಾಗಿದೆ. ಎಲ್ಒಸಿಯಲ್ಲಿ ಪ್ರಮುಖವಾಗಿ ಇದೀಗ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಭಾಗಕ್ಕೆ ಸೇನಾ ಮುಖ್ಯಸ್ಥರು ಬಿಎಸ್ಎಫ್ನ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಈ ಭೇಟಿ ಇರಲಿದೆ. ಈ ಗಂಗಾನಗರ್ಗೆ ಭೇಟಿ ನೀಡಲಿದ್ದಾರೆ ಎಂಎಲ್ ಘಾಟ್. ಇದರ ಜೊತೆಯಲ್ಲೇ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೂ ಕೂಡ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಬಿಎಸ್ಎಫ್ ಚೀಫ್ ವೃಂದ ಬಾರ್ಡರ್ಗಳಲ್ಲಿ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಇರತಕ್ಕಂಥ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಔಟ್ಪೋಸ್ಟ್ಗಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಜೈಸಲ್ಮೇರ್ ಹಾಗೆ ಬಿಕಾನೇರ್, ರಾಜಸ್ಥಾನದ ಭಾಗದಲ್ಲಿರತಕ್ಕಂಥ ಜೈಸಲ್ಮೇರ್ ಹಾಗೆ ಬಿಕಾನೇರ್ನಲ್ಲಿ ಸೇನಾ ಔಟ್ಪೋಸ್ಟ್ಗಳು ಹಾಗೆ ಗಡಿ ಭಾಗದಲ್ಲಿರತಕ್ಕಂಥ ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಎಸ್ಎಫ್ನ ಮುಖ್ಯಸ್ಥರು. ಇದರ ಜೊತೆಯಲ್ಲೇ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಸೇನಾ ಬಿಎಸ್ಎಫ್ನ ಮುಖ್ಯಸ್ಥರು. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಇದೀಗ ಬಿಎಸ್ಎಫ್ ಮುಖ್ಯಸ್ಥರು 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಘಾಟ್ ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಭೇಟಿ ಹಾಗೆ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಗಡಿ ಭಾಗದಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಒಂದು ಕಡೆ ನಿನ್ನೆ ರಾತ್ರಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಅದಕ್ಕೆ ನೀವು ಕಾಲ್ ತೆರೆದು ಜಗಳಕ್ಕೆ ಬಂದ್ರೆ ತಕ್ಕ ಉತ್ತರವನ್ನ ಭಾರತ ಕೂಡ ಕೊಡುತ್ತೆ ಅನ್ನೋ ಖಡಕ್ ಸಂದೇಶವನ್ನ ಭಾರತೀಯ ಭೂಸೇನೆ ಹಾಗೆ ನೌಕಾಸೇನೆಗೆ ಆಲ್ರೆಡಿ ನೀಡಿದೆ. ಅದಾದ ನಂತರದಲ್ಲಿ ಪಾಕಿಸ್ತಾನ ಕೊಂಚ ತಣ್ಣಗಾಗಿದೆ. ಎಲ್ಒಸಿಯಲ್ಲಿ ಪ್ರಮುಖವಾಗಿ ಇದೀಗ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಭಾಗಕ್ಕೆ ಸೇನಾ ಮುಖ್ಯಸ್ಥರು ಬಿಎಸ್ಎಫ್ನ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಈ ಭೇಟಿ ಇರಲಿದೆ. ಈ ಗಂಗಾನಗರ್ಗೆ ಭೇಟಿ ನೀಡಲಿದ್ದಾರೆ ಎಂಎಲ್ ಘಾಟ್. ಇದರ ಜೊತೆಯಲ್ಲೇ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೂ ಕೂಡ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಬಿಎಸ್ಎಫ್ ಚೀಫ್ ವೃಂದ ಬಾರ್ಡರ್ಗಳಲ್ಲಿ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಇರತಕ್ಕಂಥ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಔಟ್ಪೋಸ್ಟ್ಗಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಜೈಸಲ್ಮೇರ್ ಹಾಗೆ ಬಿಕಾನೇರ್, ರಾಜಸ್ಥಾನದ ಭಾಗದಲ್ಲಿರತಕ್ಕಂಥ ಜೈಸಲ್ಮೇರ್ ಹಾಗೆ ಬಿಕಾನೇರ್ನಲ್ಲಿ ಸೇನಾ ಔಟ್ಪೋಸ್ಟ್ಗಳು ಹಾಗೆ ಗಡಿ ಭಾಗದಲ್ಲಿರತಕ್ಕಂಥ ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಎಸ್ಎಫ್ನ ಮುಖ್ಯಸ್ಥರು. ಇದರ ಜೊತೆಯಲ್ಲೇ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಸೇನಾ ಬಿಎಸ್ಎಫ್ನ ಮುಖ್ಯಸ್ಥರು. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಇದೀಗ ಬಿಎಸ್ಎಫ್ ಮುಖ್ಯಸ್ಥರು 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಘಾಟ್ ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಭೇಟಿ ಹಾಗೆ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಗಡಿ ಭಾಗದಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಒಂದು ಕಡೆ ನಿನ್ನೆ ರಾತ್ರಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಅದಕ್ಕೆ ನೀವು ಕಾಲ್ ತೆರೆದು ಜಗಳಕ್ಕೆ ಬಂದ್ರೆ ತಕ್ಕ ಉತ್ತರವನ್ನ ಭಾರತ ಕೂಡ ಕೊಡುತ್ತೆ ಅನ್ನೋ ಖಡಕ್ ಸಂದೇಶವನ್ನ ಭಾರತೀಯ ಭೂಸೇನೆ ಹಾಗೆ ನೌಕಾಸೇನೆಗೆ ಆಲ್ರೆಡಿ ನೀಡಿದೆ. ಅದಾದ ನಂತರದಲ್ಲಿ ಪಾಕಿಸ್ತಾನ ಕೊಂಚ ತಣ್ಣಗಾಗಿದೆ. ಎಲ್ಒಸಿಯಲ್ಲಿ ಪ್ರಮುಖವಾಗಿ ಇದೀಗ
ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಭಾಗಕ್ಕೆ ಸೇನಾ ಮುಖ್ಯಸ್ಥರು ಬಿಎಸ್ಎಫ್ನ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಈ ಭೇಟಿ ಇರಲಿದೆ. ಈ ಗಂಗಾನಗರ್ಗೆ ಭೇಟಿ ನೀಡಲಿದ್ದಾರೆ ಎಂಎಲ್ ಘಾಟ್. ಇದರ ಜೊತೆಯಲ್ಲೇ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೂ ಕೂಡ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಬಿಎಸ್ಎಫ್ ಚೀಫ್ ವೃಂದ ಬಾರ್ಡರ್ಗಳಲ್ಲಿ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಇರತಕ್ಕಂತ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಔಟ್ಪೋಸ್ಟ್ಗಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಜೈಸಲ್ಮೇರ್ ಹಾಗೆ ಬಿಕಾನೇರ್, ರಾಜಸ್ಥಾನದ ಭಾಗದಲ್ಲಿರತಕ್ಕಂತ ಜೈಸಲ್ಮೇರ್ ಹಾಗೆ ಬಿಕಾನೇರ್ನಲ್ಲಿ ಸೇನಾ ಔಟ್ಪೋಸ್ಟ್ಗಳು ಹಾಗೆ ಗಡಿ ಭಾಗದಲ್ಲಿರತಕ್ಕಂತ ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಎಸ್ಎಫ್ನ ಮುಖ್ಯಸ್ಥರು. ಇದರ ಜೊತೆಯಲ್ಲೇ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಸೇನಾ ಬಿಎಸ್ಎಫ್ನ ಮುಖ್ಯಸ್ಥರು. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಇದೀಗ ಬಿಎಸ್ಎಫ್ ಮುಖ್ಯಸ್ಥರು 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಘಾಟ್ ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಭೇಟಿ ಹಾಗೆ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಗಡಿ ಭಾಗದಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಒಂದು ಕಡೆ ನಿನ್ನೆ ರಾತ್ರಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಅದಕ್ಕೆ ನೀವು ಕಾಲ್ ಕರೆದು ಜಗಳಕ್ಕೆ ಬಂದ್ರೆ ತಕ್ಕ ಉತ್ತರವನ್ನ ಭಾರತ ಕೂಡ ಕೊಡುತ್ತೆ ಅನ್ನೋ ಖಡಕ್ ಸಂದೇಶವನ್ನ ಭಾರತೀಯ ಭೂಸೇನೆ ಹಾಗೆ ನೌಕಾಸೇನೆ ಆಲ್ರೆಡಿ ನೀಡಿದೆ. ಅದಾದ ನಂತರದಲ್ಲಿ ಪಾಕಿಸ್ತಾನ ಕೊಂಚ ತಣ್ಣಗಾಗಿದೆ. ಎಲ್ಒಸಿಯಲ್ಲಿ ಪ್ರಮುಖವಾಗಿ ಇದೀಗ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಭಾಗಕ್ಕೆ ಸೇನಾ ಮುಖ್ಯಸ್ಥರು ಬಿಎಸ್ಎಫ್ನ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. 3 ದಿನಗಳ ಕಾಲ ಈ ಭೇಟಿ ಇರಲಿದೆ. ಈ ಗಂಗಾನಗರ್ಗೆ ಭೇಟಿ ನೀಡಲಿದ್ದಾರೆ ಎಂಎಲ್ ಘಾಟ್. ಇದರ ಜೊತೆಯಲ್ಲೇ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೂ ಕೂಡ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಬಿಎಸ್ಎಫ್ ಚೀಫ್ ವೃಂದ ಬಾರ್ಡರ್ಗಳಲ್ಲಿ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಇರತಕ್ಕಂತ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಔಟ್ಪೋಸ್ಟ್ಗಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಜೈಸಲ್ಮೇರ್ ಹಾಗೆ ಬಿಕಾನೇರ್, ರಾಜಸ್ಥಾನದ ಭಾಗದಲ್ಲಿರತಕ್ಕಂತ ಜೈಸಲ್ಮೇರ್ ಹಾಗೆ ಬಿಕಾನೇರ್ನಲ್ಲಿ ಸೇನಾ ಔಟ್ಪೋಸ್ಟ್ಗಳು ಹಾಗೆ ಗಡಿ ಭಾಗದಲ್ಲಿರತಕ್ಕಂತ ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಎಸ್ಎಫ್ನ ಮುಖ್ಯಸ್ಥರು. ಇದರ ಜೊತೆಯಲ್ಲೇ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಸೇನಾ ಬಿಎಸ್ಎಫ್ನ ಮುಖ್ಯಸ್ಥರು.